ಈಗ ನೀವು ಬೆಂಗಳೂರು ಅಂತ ಹೇಳಿದ ಕೂಡಲೇ ಅಶೋಕ್ ಅವರ ಹೆಸರು ಬರಲೇಬೇಕು. ವಾಟ್ ಯು ಥಿಂಕ್ ಬೆಂಗಳೂರು ಡೆವಲಪ್ಮೆಂಟ್ ಈಗ ಈ ಗವರ್ಮೆಂಟ್ 6 ತಿಂಗಳಾಯಿತು ಬಂದು, DCM ಅವರೇ ಬೆಂಗಳೂರು ಡೆವಲಪ್ಮೆಂಟ್ ಖಾತೆಯನ್ನು ಇಟ್ಕೊಂಡಿದ್ದಾರೆ. ಯಾವ ರೀತಿಯ ನಿರ್ವಹಣೆ, ಯಾವ ರೀತಿ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಕಾಂಗ್ರೆಸ್ ಗವರ್ಮೆಂಟ್? ನೋಡಿ, ನಾನು ಬೆಂಗಳೂರಲ್ಲಿ ಬಂದಾಗ ಮೊದಲು ಬೆಂಗಳೂರು ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಅವಾಗ 5 ಜನ MLA ಇದ್ರು. ಅದಾದ್ಮೇಲೆ ನಾನು 17 ಜನ MLA ಆದರು, 3 ಜನ MP ಆದರು ನಮ್ಮ ಪಾರ್ಟಿಯಲ್ಲಿ. ನಾನು, ಅನಂತಕುಮಾರ್, ಅನಂತಕುಮಾರ್ ಇಲ್ಲ, ವಿಜಯಕುಮಾರ್ ಇಲ್ಲ, ಈ 3 ಜನ ಬೆಂಗಳೂರಲ್ಲಿ BJPಯನ್ನ ಕಟ್ಟಿ ಬೆಳೆಸಿದಿರಿ. ಯಾರು ಇದನ್ನ ಕ್ವಶನ್ ಮಾಡೋಕ್ಕಾಗದೇ ಇಲ್ಲ. ನಾನು ಇಲ್ಲಿಯ ಸ್ಥಳೀಕ, ನಾನು ಬೆಂಗಳೂರಲ್ಲೇ ಹುಟ್ಟಿದ್ದೀನಿ. ನಮ್ಮ ತಾತ ಮುತ್ತಾತರ ಕಾಲದಿಂದ ಸುಮಾರು 300-400 ವರ್ಷದಿಂದ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ಪ್ರತಿಯೊಂದು ಇಂಚಿಂಚು ನಮಗೆ ಬೆಂಗಳೂರಲ್ಲಿ ಗೊತ್ತಿದೆ. ಪ್ರತಿಯೊಬ್ಬ MLAನೂ ಗೊತ್ತಿದೆ, ಕಾರ್ಪೊರೇಟರ್ ಗೊತ್ತಿದೆ. ನಾವು ಇದ್ದಾಗ ಬೆಂಗಳೂರಿಗೆ, ಅನಂತಕುಮಾರ್ ಅವರು ಇದ್ದಾಗ, ನಾವಿದ್ದಾಗ, ವಾಜಪೇಯಿ ಅವರಿದ್ದಾಗ ಬೆಂಗಳೂರಿಗೆ ಮೆಟ್ರೋ ತಂದಿದ್ದು ನಾವು. ಫಸ್ಟ್ ಮೆಟ್ರೋ ಸ್ಯಾಂಕ್ಷನ್ ಆಗಿದ್ದು ಅನಂತಕುಮಾರ್ ಅವರು. ಏರ್ಪೋರ್ಟು ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏರ್ಪೋರ್ಟ್ ಕೊಟ್ಟರು. ಬೆಂಗಳೂರಿನ ಅಭಿವೃದ್ಧಿಯನ್ನ ನಾವು ಮಾಡಿದ್ರಿ. ಇವತ್ತೇನಾಗಿದೆ, ಉಸೂಲಿಗೋಸ್ಕರ ಬೆಂಗಳೂರಿದೆ ಅಷ್ಟೇ. ಉಸೂಲಿ ದಂಧೆ ಮಾಡೋದಕ್ಕೋಸ್ಕರ ಬೆಂಗಳೂರನ್ನ ಉಪಯೋಗ ಮಾಡ್ತಾ ಇದ್ದಾರೋ. ಇದುವರೆಗೂ ಒಂದೇ 7 ತಿಂಗಳಾಗಿದೆ ಹೊಸದು ಯಾವುದಾದ್ರು ಒಂದು ವರ್ಕ್ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದು ದುಡ್ಡನ್ನ ಎಲ್ಲ ತೆಗೆದಾಕ್ಬಿಟ್ರು. ಸುಮಾರು 500 ಕೋಟಿ 600 ಕೋಟಿ ಅಷ್ಟು ನಮ್ಮ ಸರ್ಕಾರ ಗ್ರ್ಯಾಂಟು ಟೆಂಡರ್ ಆಗಿ ಎಲ್ಲ ಆಗಿರೋದನ್ನ ಸ್ಟಾಪ್ ಮಾಡಿದ್ದಾರೆ. ಇವ್ರು ಬಂದ್ಮೇಲೆ ಒಂದೇ ಒಂದು ನಯಾ ಪೈಸೆ ಒಂದು ವರ್ಕ್ ಇಲ್ಲ. ಇವತ್ತು ರೋಡ್ ಟ್ಯಾಕ್ಸ್ಗೆ ಎಷ್ಟು ಕಟ್ತಾರೆ? 3-3.5 ಸಾವಿರ ರೋಡ್ ಟ್ಯಾಕ್ಸ್ ಕಟ್ತಾರೆ ಜನ, ಬೆಂಗಳೂರು ಜನ ಕಟ್ತಾರೆ. ಇವತ್ತು ರಸ್ತೆಗಳು ನೋಡ್ತಾ ಇದ್ದೀರಾ, ಹಳ್ಳ ಬಿದ್ದಿದೆ. ಪತ್ರಿಕೆಗಳಲ್ಲಿ ದಿನ ಬರ್ತೈತೆ, ಚಾನಲ್ಗಳಲ್ಲಿ ದಿನ ಬರ್ತೈತೆ, ಹಳ್ಳಗಳು ಬಿದ್ದು ಜನ ಸಾಯ್ತಾ ಇದ್ದಾರೆ. ಏನು ಕೆಲಸ ಮಾಡಿದ್ದೀರಾ? ಏನು ಇಲ್ಲ. ಹೊಸದು ಯಾವ್ದಾನ ಪ್ರಾಜೆಕ್ಟ್ ಮಾಡಿದ್ದೀರಾ ಬೆಂಗಳೂರಲ್ಲಿ? ಹೊಸದು ಯಾವ್ದಾನ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿದ್ದೀರಾ? ಒಂದು ಶಾಲೆ ಕಟ್ಟಿದ್ದೀರಾ? ಒಂದು ಫ್ಲೈಓವರ್ ಮಾಡಿದ್ದೀರಾ? ಏನೂ ಇಲ್ಲ. ಈಗೇನೋ ಹೇಳ್ತಾರೆ ಅಂಡರ್ಗ್ರೌಂಡ್ ಮಾಡ್ತಾರಂತೆ. ಈ ಜನ್ಮಕ್ಕೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ.